ನಮಸ್ತೆ ಕ್ಷೇತ್ರೆ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಂತಂದರೆ ಕೊನೆಯ ಬಾರಿಗೆ ಒಂದು ಶುಂಠಿಗೆ ಯಾವುದೆಲ್ಲ ಔಷಧನ ಸಿಂಪಡಣೆ ಮಾಡಬೇಕು ಮತ್ತು ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದಿಷ್ಟು ಔಷಧಗಳನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಅಂಥದನ್ನು ಇವತ್ತು ನಾವು ಒಂದು ಸಿಂಪಡಣೆ ಮಾಡ್ತೇವೆ. ಅಂದರೆ ಯಾವುದೆಲ್ಲ ಒಂದು ಔಷಧನ ಹಾಕ್ಕೊಂಡು ಮತ್ತು ಈಗ ಬಂದಿರುವಂಥ ರೋಗಗಳು ಬಂದು ಹೋಗಿರುವಂಥ ರೋಗಗಳಿಗೆ ಮತ್ತು ಮುಂದೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಫಂಗಿಸೈಡ್ ಔಷಧಿಗಳನ್ನ ನಾವು ಒಂದು ಇವತ್ತು ಸಿಂಪಡಣೆ ಮಾಡ್ತಾಯಿದ್ವಿ. ಅಂತಂದರೆ ಇದೊಂದು ಕೊನೆಯ ಬಾರಿ ಸಿಂಪಡಣೆ. ಮತ್ತು ಈಗ ಶುಂಠಿಗೆ ಒಂದು ಸಿಂಪಡಣೆ ಮಾಡಿದರೆ ಮುಗಿತು ಈ ಒಂದು ಬೆಳೆಯ ಸಿಂಪಡಣೆ. ಹಾಗಾಗಿ ಯಾವುದೇ ರೋಗಕ್ಕೆ ಮತ್ತು ಯಾವುದೇ ಒಂದು ಔಷಧಿಗಳನ್ನ ಹಾಕ್ಕೊಂಡು ನಾವೊಂದು ಸಿಂಪಡಣೆ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇದೇ ಥರ ಒಂದು ಶುಂಠಿಗಾಗಲಿ ಒಂದು ಅಡಿಕೆ ತೋಟಕ್ಕಾಗಲಿ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ನಮಗೊಂದು ನೋಟಿಫಿಕೇಷನ್ ರೂಪದಾಗ ಬರ್ತದೆ ಅಂತ ಹೇಳ್ತಾ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ನಾವು ಯಾವುದೆಲ್ಲ ಒಂದು ಔಷಧ ಹಾಕ್ತೇವೆ ಅಂತೇಳಿ ಗೊತ್ತಾಗ್ತದೆ. ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ನಾವು ಮೊದಲಿಗೆ ಈಗ ಬಂದಿರುವಂಥ ಒಂದಿಷ್ಟು ಕಾಯಿಲೆಗಳು ಒಂದು ರೋಗಗಳು ಏನಿದಾವಲ್ಲ, ಶುಂಠಿಗೆ ಬಂದಿರುವಂಥ ರೋಗಗಳು ಯಾವುದ್ಯಾವುದು ಅಂತಂದರೆ ಈಗ ಒಂದಿಷ್ಟು ಬೆಂಕಿ ರೋಗ ಮತ್ತು ಎಲೆ ಚುಕ್ಕಿ ರೋಗ, ಕೊಳೆ ರೋಗ, ಮತ್ತು ಈಗೇನೋ ಒಂದು ಪೈರಿಕ್ಯುಲರ್ ಅಂತೇನಿದೆಯಲ್ಲ, ಇವೆಲ್ಲ ಒಂದಿಷ್ಟು ರೋಗಗಳಿಗೆ ಮತ್ತು ಈಗ ಬಂದಿರುವಂಥ ರೋಗಗಳು ಬಂದು ಹೋಗಿರುವಂಥ ರೋಗಗಳಿಗೆ ಏನಿದಾವಲ್ಲ ಅವಕ್ಕೆಲ್ಲ ಮೊದಲಿಗೆಲ್ಲ ಸಿಂಪಡಣೆ ಮಾಡಿದ್ದೇವೆ, ಕಂಪ್ಲೀಟಾಗೆಲ್ಲ ಕಡಿಮೆ ಆಗಿದ್ದಾವೆ. ಈಗೇನಪ್ಪ ಅಂತಂದರೆ ಮತ್ತೆ ಮುಂದೆ ಒಂದು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮತ್ತು ಈಗ ಬಂದಿರುವಂಥ ಒಂದು ಕಡಿಮೆ ಆಗ್ತದೆ ಅಂತಂದ್ರೂ ಇನ್ನೂ ಸ್ವಲ್ಪ ಸಿಂಪ್ಟಮ್ಸ್ ಇರ್ತದೆ ಅದರೊಳಗಡೆ. ಆದ್ರೂ ನಾವು ಈಗ ಒಂದು ಕೊನೆ ಬಾರಿ ಅಂತೇಳಿ, ಯಾಕಂತಂದರೆ ಮುಂದೆ ಮತ್ತೆ ಸಿಂಪಡಣೆ ಮಾಡೋಕ್ಕೆ ಅದಕ್ಕೆ ಒಂದು ಟೈಮ್ ಇರೋದಿಲ್ಲ. ಇವಾಗ ನಾವೊಂದು 5 ತಿಂಗಳ 22 ದಿವಸ ಆಯಿತು ಅಂದರೆ ನಮ್ಮ ಶುಂಠಿಗೆ. ಈಗ ಹಾಗಾಗಿ ಈ ಒಂದು ಕೊನೆ ಬಾರಿಗೆ ಈ ಒಂದು ಸಿಂಪಡಣೆ ಮತ್ತು ಲೇಟ್ ಮಾಡಿದರೆ ಮತ್ತು ಅದು ಸಿಂಪಡಣೆ ಮಾಡಿದರೂ ಯೂಸ್ ಆಗೋದಿಲ್ಲ. ಯಾಕಂತಂದರೆ ಈಗಾಗಲೇ ಹೂಗಳು ಬಿಟ್ಟಾಗಿದೆ. ಹೀಗಾಗಿ ನಾವು ಮತ್ತೆ ಮುಂದೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈ ಬಾರಿಗೆ ಈ ಒಂದು ಸಿಂಪಡಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ಈಗ ನಾವು ಒಂದಿಷ್ಟು ಯಾವುದೇ ಒಂದು ಔಷಧಿಗಳನ್ನ ಹಾಕ್ಕೊಂಡಿದ್ದೀವಿ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಸ್ನೇಹಿತರೆ. ಇದರಲ್ಲಿ ಏನಂತಂದರೆ ನಾವು ಈಗ ಮುಂದೆ ಸ್ವಲ್ಪ ಏನಾಯ್ತು ಅಂತಂದರೆ ಈ ಒಂದು ಮಳೆ ವಾತಾವರಣ ಆಯಿತು ಕಳೆದ ಒಂದು ವಾರದಿಂದ. ಈಗ ಒಂದು 2 ದಿನದಿಂದ ಈ ಕಡೆ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಬಿಸಿಲಿನ ವಾತಾವರಣ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇವಾಗ ಒಂದು ಏನಪ್ಪ ಅಂತಂದರೆ ಕೊಳೆನೂ ಒಂದು ಕಂಟ್ರೋಲ್ ಆಗಬೇಕು ಮತ್ತು ಮುಂದೆ ಕೊಳೆ ಬರಬಾರ್ದು. ಅಂದರೆ ಕೊಳೆ ಏನೈತಲ್ಲ ಮುಂದೆ ಚಾಚಬಾರ್ದು. ಈಗ ಬಂದಿರುವಂಥ ಕೊಳೆ ಇಲ್ಲಿಗೆ ಒಂದು ಸ್ಟಾಪ್ ಆಗಿ ಮುಂದೆ ಚಾಚಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದಿಷ್ಟು ಔಷಧ ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಏನಪ್ಪ ಅಂತಂದರೆ ಕೊಳೆಗೆ ಅಂತಂದರೆ ಒಂದು ಟೈಗ್ರಾನ್ 35WS ಫಂಗಿಸೈಡ್ ಔಷಧನ ಇದರಲ್ಲಿ ಒಂದಿಷ್ಟು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನಾವು ಇನ್ನೊಂದು ಬೆಂಕಿ ರೋಗನೂ ಅಷ್ಟೇ ಸ್ನೇಹಿತರೆ. ಇನ್ನೂ ಒಂದು ಬಿಸಿಲಿನ ವಾತಾವರಣ ಇರೋದ್ರಿಂದ ಸಹಜವಾಗಿ ಒಂದಿಷ್ಟು ಬೆಂಕಿ ರೋಗನೂ ಕಾಣಿಸ್ಕೊಳ್ತದೆ. ಯಾಕಂದರೆ ನಮ್ಮ ಒಂದು ಏರಿಯಾದಲ್ಲಿ ಏನಾಗ್ತದೆ ಅಂತಂದರೆ ಬೆಂಕಿ ರೋಗ ಸಹಜವಾಗಿ ಬರ್ತಾನೆ ಇದೆ. ಪ್ರತಿ ವರ್ಷವೂ ಇಲ್ಲಿ ಬೆಂಕಿ ರೋಗ ಕಾಣಿಸ್ಕೊಳ್ತಾನೆ ಇದೆ. ನಾವು ಯಾವುದೇ ಒಂದು ಮಣ್ಣು ಟೆಸ್ಟ್ ಮಾಡಿದ್ರೂ ಮತ್ತು ನೀರು ಟೆಸ್ಟ್ ಮಾಡಿದ್ರೂ ಒಂದು ಸಹಜವಾಗಿ ನಮ್ಮ ಒಂದು ವಾತಾವರಣಕ್ಕೆ ಇಲ್ಲಿ ಸ್ವಲ್ಪ ಎಲ್ಲನೂ ಜಾಸ್ತಿ ಆಗೋ ಕಾರಣದಿಂದ ಒಂದು ಮಳೆ ಪ್ರಮಾಣ ಜಾಸ್ತಿನೇ ಆಗ್ತದೆ. ಆದರೂ ಈಗ ಒಂದು ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ಸಹಜವಾಗಿ ಒಂದು ಬೆಂಕಿ ರೋಗನೂ ಕಾಣಿಸ್ಕೊಳ್ತಾ ಇದೆ ಪ್ರತಿ ವರ್ಷದಂತೆ. ಇದರಲ್ಲೇನಪ್ಪ ಅಂತಂದರೆ ಈ ಒಂದು ಬೆಂಕಿ ರೋಗಕ್ಕೆ ಏನಂತಂದರೆ ವೆಲ್ಟ್ರೈ ಒಂದು
ಟ್ರೈಕ್ಲೋಜಲ್ ಒಂದು 75 WP ಒಂದು ಬೆಂಕಿ ರೋಗಕ್ಕೆ ಹಾಕ್ತಾ ಇದ್ದೀವಿ ಅಂತಂದರೆ ನಾನು ಕಂಪ್ಲೀಟಾಗಿ ನಾವು ಯಾವ್ಯಾವುದು ಹಾಕೋತೇವೆ ಅಂತೇಳಿ ಮುಂದೆ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಒಂದು ಹುಳದ ಔಷಧ ಸ್ನೇಹಿತರೆ, ಅಂತಂದರೆ ಯಾವುದೋ ಒಂದು ಚುಕ್ಕಿ ರೋಗಕ್ಕೆ ಮುಂದೆ ಬರಬಾರ್ದು ಮತ್ತು ಈಗ ಬಂದಿರುವಂಥ ಚುಕ್ಕಿ ರೋಗ ಕಂಟ್ರೋಲ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಹುಳಕ್ಕೆ ಏನೈತಲ್ಲ ಅದಕ್ಕೂ ಒಂದು ಔಷಧನ ಹಾಕೋತಾ ಇದ್ದೀವಿ. ಅದಕ್ಕೂ ಇಂಗಿಟೈಡ್ ಸೂಪರ್ ಒಂದು ಔಷಧನ ಹಾಕೋತಾ ಇದ್ದೀವಿ, ಇಗ್ನೈಟ್ ಸೂಪರು. ಮತ್ತು ಈಗ ಇನ್ನೊಂದು ಮತ್ತೇನಪ್ಪ ಅಂತಂದರೆ ಸ್ನೇಹಿತರೆ, ನಾವು ಈಗ ಒಂದು M45 ಫಂಗಿಸೈಡ್ ಔಷಧನ ಈಗ ಒಂದು ಹಾಕೋತಾ ಇದ್ದೀವಿ. ಅಂತಂದರೆ ಈಗ ನಾವು ಒಂದಿಷ್ಟು ಕಳೆದ ಬಾರಿ ಎಲ್ಲ ತೋರಿಸ್ತಾ ಹೋಗ್ತಿದ್ದಾಗೆಲ್ಲ ಕಳೆದ ಒಂದೊಂದು ಕಾಯಿ ರೋಗಗಳು ಹೋಗ್ತಾವೆ ಶುಂಠಿಗೆ. ಅದಕ್ಕೇನಾಗ್ತದೆ ಅಂದರೆ ಈ ಬಾರಿ ನಾವು ಇವನ್ನ 4 ಒಂದು ಕಾಂಬಿನೇಷನ್ ಮೇಲೆ ಈ ಒಂದು ಔಷಧನ ಹಾಕೋತಾ ಇದ್ದೀವಿ ಸ್ನೇಹಿತರೆ. ಮತ್ತು ಇದೊಂದು ಸಿಂಪಡಣೆ ಮಾಡಿದ ಮೇಲೆ ಇದೊಂದು ಕೊನೆ ಬಾರಿ ಸಿಂಪಡಣೆ ಆಗಿರ್ತದೆ ಒಂದು ಶುಂಠಿ ಬೆಳೆಗೆ. ನಾವು ಇದನ್ನು ಒಂದು ಹಾಕ್ಕೊಂಡಿದ್ದೀವಿ, ಆದರೆ ನಿಮ್ಮ ಒಂದು ಏರಿಯಾದ ಮೇಲೆ ನಿಮ್ಮ ಒಂದು ಅನುಕೂಲದ ಮೇಲೆ ಅಂತಂದರೆ ನಿಮ್ಮ ಒಂದು ಚಾಯ್ಸ್ ಯಾವ ಥರ ಇರ್ತದೆ, ನಿಮ್ಮ ಒಂದು ಯಾವುದೋ ಒಂದು ಕಾಂಬಿನೇಷನ್ ಮೇಲೆ ನೀವು ಹೊಡಿಬೇಕು ಅನ್ಕೊತೀರ ಔಷಧನ, ಅದ್ರ ಮೇಲೆ ನೀವು ಒಂದು ಸಿಂಪಡಣೆ ಮಾಡಿ. ಯಾಕಂತಂದರೆ ನಮಗೆ ಇದೊಂದು ನಮ್ಮ ಒಂದು ಏರಿಯಾ ವಯಸ್ಸಿಗೆ ನಾವೊಂದು ಔಷಧನ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ನಿಮ್ಮ ಒಂದು ಏರಿಯಾ ವೈಸ್ ಮೇಲೆ ನೀವು ಒಂದು ಯಾವುದೋ ಒಂದು ಕಾಂಬಿನೇಷನ್ ಮಾಡ್ಕೊಂಡು ಹೊಡಿಬೇಕು ಅನ್ನಿಸ್ತದೆ ಅದನ್ನೇ ಯೂಸ್ ಮಾಡಿ. ಆದರೆ ನಾವು ಮಾತ್ರ ಇದನ್ನೊಂದು ಹಾಕ್ಕೊಳ್ತಾ ಇದ್ದೀವಿ. ಇದು ಒಂದು ರಿಸಲ್ಟ್ ಬರ್ತದೆ ಮತ್ತು ನಮ್ಮ ಒಂದು ಏರಿಯಾ ವೈಸ್ಗೆ ಇದು ಕಂಟ್ರೋಲ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ನಾವೊಂದು ಈ ಒಂದು ಕಾಂಬಿನೇಷನ್ ಮೇಲೆ ಸಿಂಪಡಣೆ ಮಾಡ್ತಾಯಿದ್ದೀವಿ. ಮತ್ತು ನೀವು ನಾನು ಹೇಳ್ದಂಗೆ ನಿಮ್ಮ ಒಂದು ಏರಿಯಾ ವೈಸ್ ಮೇಲೆ ನೀವು ಯಾವುದೋ ಒಂದು ಕಾಂಬಿನೇಷನ್ ಮಾಡಿಕೊಂಡು ಹೊಡಿಬೇಕಂತ ಅನ್ನಿಸ್ತದೆ ಅದನ್ನು ಒಂದು ಯೂಸ್ ಮಾಡಿ. ಯಾಕಂತಂದರೆ ನಾವು ಇದನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅಂಥೇಳಿ ನೀವು ಒಂದು ಯೂಸ್ ಮಾಡ್ತಬೇಡಿ. ಅಂದರೆ ನಿಮ್ಮ ಒಂದು ಯಾವುದೊಂದು ಸರ್ಟಿಫಿಕೇಟ್ ಆಗ್ತೈತೆ ಅಂತಂದರೆ ನಿಮಗೆ ಯಾವುದೋ ಒಂದು ಅನುಕೂಲ ಆಗ್ತೈತಿ ಅದನ್ನು ನೋಡಿಕೊಂಡು ಹೊಡ್ರಿ. ಯಾಕಂತಂದರೆ ನಮ್ಗೆ ಇದರಲ್ಲಿ ಏನಪ್ಪ ಅಂತಂದರೆ ಅನುಭವ ಇಲ್ಲ ಅಂತಂದ್ರೆ ಐಡಿಯಾ ಇದೆ, ಐಡಿಯಾಕ್ಕೇನು ಕಡಿಮೆ ಇಲ್ಲ. ಕೆಲವೊಂದಿಷ್ಟು ವಿಡಿಯೋದಲ್ಲೆಲ್ಲ ಹೇಳ್ತಾ ಹೋಗ್ತಾರೆ ಈ ವಯಸ್ಸಿಗೆ ನಿನಗೆ ಎಷ್ಟು ಅನುಭವ ಇದೆ ಅಂಥೇಳಿ ಒಂದು ಕಿಂಡಲ್ ಮಾಡ್ತಾಯಿದ್ದಾರೆ. ಅಂತಂದರೆ ನಾನು ಹೇಳ್ತಾ ಇರುವಂಥ ಔಷಧಿಗಳನ್ನ ಹೇಳಿದರೆ ಅವರು ಒಂದು ಕಿಂಡಲ್ ಮಾಡ್ದಂಗೆ ಆಗ್ತದೆ. ಯಾಕಂತಂದರೆ ಅನುಭವ ಬೇಕು ಶುಂಠಿ ಬೆಳೆಯಲ್ಲಿ ಅಂತ ಹೇಳ್ತಾರೆ. ಆದರೆ ಈ ವರ್ಷದ ಒಂದು ಶುಂಠಿ ಬೆಳೆ ನೋಡಿದರೆ ಯಾವ ಅನುಭವಗೂ ಸಾಕಾಗಲ್ಲ. ಯಾಕಂತಂದರೆ ಅನುಭವ ಇರುವಂಥ ಟೈಮಲ್ಲಿ ಈಗ ಶುಂಠಿಗೆ ಬಂದಿರುವಂಥ ರೋಗಗಳಲ್ಲಿ ಇವು ಅಂತಂದರೆ ಯಾವುದು ಒಂದು ಅನುಭವ ಅಂತಂದರೆ ಈಗ ಮೊದಲೆಲ್ಲ ಶುಂಠಿಗೆ ಪೈರಿಕ್ಯುಲರ್ ಅನ್ನೋ ಒಂದು ಹೆಸರೇ ಗೊತ್ತಿರಲಿಲ್ಲ. ಅವಾಗೇನಾಗ್ತದೆ ಯಾವ ಅನುಭವ ಇದ್ದರೆ ಇನ್ನು ಈ ಒಂದು ಬೆಳಿಬೇಕಂತಂದರೆ ಅಂದರೆ ಅನುಭವಕ್ಕಿಂತ ಐಡಿಯಾ ಮುಖ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಮ್ಮ ಒಂದು ಐಡಿಯಾದಿಂದ ನಾವು ಈ ಒಂದು ಕಾಂಬಿನೇಷನ್ ಮೇಲೆ ಔಷಧನ ಹಾಕ್ಕೊಂಡು ಸಿಂಪಡಣೆ ಮಾಡ್ತಾಯಿದ್ವಿ ಕೊನೆ ಬಾರಿಗೆ. ಹಾಗಾಗಿ ನಿಮ್ಮ ಒಂದು ಏರಿಯಾ ವೈಸ್ ಮೇಲೆ ನೀವು ಒಂದು ಔಷಧನ ಹಾಕ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ವಂದನೆಗಳು.